ಆಸ್ತಿಗಾಗಿ ತಂದೆಯನ್ನೇ ಹತ್ಯೆಗೈದ ಪಾಪಿ ಪುತ್ರ ಬೆಂಗಳೂರಿನ ಇಂದಿರಾನಗರದ ದೂಪನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ. ಹಲ್ಲೆಗೊಳಗಾಗಿದ್ದ ತಂದೆ 70 ವರ್ಷದ ಮುನಿಕೃಷ್ಣಪ್ಪ ಸಾವನ್ನಪ್ಪಿದ್ದಾರೆ. ಚಿಕಿತ್ಸೆ ಫಲಕಾರಿಯಾಗದೆ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿರೋದು ತಂದೆಯನ್ನೇ ಕೊಲೆ ಮಾಡಿದ ಮೋಹನ್ ಕುಮಾರ್. ಇಂದಿರಾನಗರ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆ. ಆರೋಪಿ ಬಂಧನಕ್ಕೆ ಬಲೆ ಬೀಸಿರುವ ಪೊಲೀಸರು 2 ದಿನಗಳ ಹಿಂದೆ ಮಾರಣಾಂತಿಕ ಹಲ್ಲೆಯನ್ನು ನಡೆಸಿದ್ದ ಮೋಹನ್. ನೋಡಿ, ಇದು ಆಸ್ತಿ ವಿಚಾರ. ಆಸ್ತಿಗಾಗಿ ತಂದೆಯನ್ನೇ ಹತ್ಯೆಗೈದಿರುವಂಥದ್ದು ಪಾಪಿ ಪುತ್ರ. ಬೆಂಗಳೂರಿನ ಇಂದಿರಾನಗರದ ದೂಪನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ. ಹಲ್ಲೆ ಮಾಡಲಾಗಿತ್ತು. ಪಾಪ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. 70 ವರ್ಷ ಅವರಿಗೆ. ಮನಸ್ಸೋ ಇಚ್ಛೆ ಹಲ್ಲೆ ಮಾಡಲಾಗಿತ್ತು. ಆಸ್ಪತ್ರೆಗೆ ದಾಖಲು ಮಾಡಿದ್ದು ಟ್ರೀಟ್ಮೆಂಟ್ ಅನ್ನ ನೀಡಲಾಗ್ತಾ ಇತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಖಾಸಗಿ ಆಸ್ಪತ್ರೆಯಲ್ಲೇ ಕೊನೆ ಉಸಿರೆಳೆದಿದ್ದಾರೆ. ತಂದೆಯನ್ನೇ ಕೊಲೆ ಮಾಡಿದ ಮೋಹನ್ ಕುಮಾರ್ ಇಂದಿರಾನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಇದೀಗ 2 ದಿನಗಳ ಹಿಂದೆ ಈ ಒಂದು ಮಾರಣಾಂತಿಕ ಹಲ್ಲೆ ನಡೆಸಿದ್ದ ಮೋಹನನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ. ನೋಡಿ, ಎಂಥ ಮಕ್ಕಳುಗಳಿರ್ತಾರೆ ಅಂತ. ಆಸ್ತಿಗಾಗಿ ತಂದೆಯನ್ನೇ ಕೊಲೆ ಮಾಡಿರುವಂಥದ್ದು. ತಂದೆಯನ್ನೇ ಕೊಲೆ ಮಾಡಿದಂತ ಮೋಹನ್ ಕುಮಾರ್ ಆಸ್ತಿ ಏನೋ ಬೇಕು ಅಂತ ಕೇಳಿದ್ದ ಅಂತೆ. ಆದರೆ ಅವರ ತಂದೆ ನಿರಾಕರಿಸಿದ್ರು. ಈ ಕಾರಣಕ್ಕಾಗಿ ಹಲ್ಲೆ ಮಾಡಲಾಗಿದೆ. ನನಗೆ ಆಸ್ತಿ ಬೇಕು ಅಂತ, ವಯಸ್ಸಾಗಿದೆ, ನನ್ನನ್ನು ಸಾಕಿದ್ದಾರೆ, ಬೆಳೆಸಿದ್ದಾರೆ, ಇಷ್ಟು ದೊಡ್ಡವನ್ನಾಗಿ ಮಾಡಿದ್ದಾರೆ. ಈಗ ಅವ್ರಿಗೆ ವಯಸ್ಸಾಗಿದೆ. ಈ ಸಂದರ್ಭದಲ್ಲಿ ನಾನು ಅವ್ರನ್ನ ನೋಡ್ಕೊಳ್ಬೇಕು, ಅವರಿಗೆ ನಾನು ನೆರವಾಗಬೇಕು. ಇದನ್ನು ಬಿಟ್ಟು ದುಡ್ಡು ಬಂದರೆ ಸಾಕು, ಆಸ್ತಿ ಬಂದರೆ ಸಾಕು ಅನ್ನೋ ಮನಸ್ಥಿತಿಯಲ್ಲಿ ಇದ್ದ ಅಂತ ಕಾಣಿಸುತ್ತೆ. ಹಲ್ಲೆ ಮಾಡಿದ್ದಾನೆ. ಸ್ವಲ್ಪ ಗಂಭೀರವಾಗಿ ಗಾಯಗೊಂಡಿದ್ರು. ಈ ವಯಸ್ಸಿನಲ್ಲೆಲ್ಲ ತಡ್ಕೋಬೇಕಲ್ಲ ಪಾಪ. 70 ವರ್ಷ. ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು, ಚಿಕಿತ್ಸೆಯನ್ನು ನೀಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿರುವಂಥದ್ದು ಮುನಿಕೃಷ್ಣ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಏನೋ ದಾಖಲಾಗಿದೆ. ಇದೀಗ ತನಿಖೆನ ಮಾಡಲಾಗ್ತಾ ಇದೆ. ನೋಡಿ, ಎಂತೆಂಥ ಮಕ್ಕಳು ಇರ್ತಾರೆ ಪ್ರಪಂಚದಲ್ಲಿ ಅಂತ. ಇದಕ್ಕೆ ಅಪೋಸಿಟ್ ಮಕ್ಕಳು ಇರ್ತಾರೆ. ತಂದೆಗೆ ಆರೋಗ್ಯ ಸರಿಯಿಲ್ಲ ಅಂತಂದರೆ ಜೀವ ಕೊಟ್ಟಾದರೂ ಉಳಿಸ್ಕೊಳ್ಳೋರು, ತಮ್ಮದೇ ಕಿಡ್ನಿ ಕೊಡೋರು, ಅಥವಾ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು, ಬರೋದು, ತುಂಬ ಕೇರ್ ಮಾಡೋದು, ಅಪ್ಪನಿಗೆ ಹುಷಾರಿಲ್ಲ ಅಂತ ಡಿಸ್ಟರ್ಬ್ ಆಗೋದು, ಕಣ್ಣೀರು ಹಾಕೋದು, ಈ ಥರದ ಮಕ್ಕಳನ್ನು ನಾವು ನೋಡಿರ್ತೀವಿ. ಆದರೆ ಆಸ್ತಿ ಒಂದು ಬೇಕು, ಅಪ್ಪ ಅಮ್ಮ ಇನ್ನೇನಕ್ಕೂ ಬೇಡ. ದುಡ್ಡು ಅಂದಿದ ತಕ್ಷಣ ಅಪ್ಪ ಅಮ್ಮ ನೆನಪಾಗ್ತಾರೆ. ಅವ್ರ ಕಷ್ಟದ ಕಾಲದಲ್ಲಿ ಆಗಬೇಕು, ಅವ್ರ ಜೊತೆಗೆ ಇರಬೇಕು, ಇದ್ಯಾವುದೂ ಇರಲ್ಲ. 2 ಥರದ ಮಕ್ಕಳನ್ನು ನಾವು ಈ ಸಮಾಜದಲ್ಲಿ ನೋಡ್ತೀವಿ. ಆದರೆ ಜೀವ ತೆಗೆಯೋ ಹಂತಕ್ಕೆ ಹೋಗುವಷ್ಟು ಕೆಟ್ಟ ಮನಸ್ಥಿತಿ ಇರುತ್ತೆ ನೋಡಿ, ಇದು ಡೇಂಜರಸ್. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಈ ಪ್ರಕರಣದ ಡೀಟೇಲ್ಸ್. ಇಂದಿರಾನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ದಾಖಲಾಗಿರುವಂತದ್ದು. ಮಗನೇ ತಂದೆಗೆ ಆಸ್ತಿ ವಿಚಾರ ಮತ್ತು ಕೌಟುಂಬಿಕ ಕಲಹದ ಹಿನ್ನೆಲೆ ಒಂದು ಹಲ್ಲೆ ಮಾಡಿರುವಂತ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ. 2 ದಿನಗಳ ಹಿಂದೆ ಅಪ್ಪ ಮುನಿಕೃಷ್ಣ ಮತ್ತು ಮಗ ಮೋಹನ್ ಕುಮಾರ್ ಏನಿದ್ದಾರೆ, ಇವರಿಬ್ಬರ ನಡುವೆ ಒಂದಿಷ್ಟು ಗಲಾಟೆಗಳು, ವಾಗ್ವಾದಗಳು ನಡೀತಿದೆ. ಇದೇ ವಿಚಾರವಾಗಿ ಇಬ್ಬರ ನಡುವೆ ಪದೇ ಗಲಾಟೆಗಳಾಗ್ಬೇಕು. ಅಪ್ಪ ನಿವೃತ್ತ AFTC ನೌಕರರಾಗಿ ಕೆಲಸವನ್ನು ಮಾಡಿದ್ರು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತ. ಅವರ ಆಸ್ತಿ ವಿಚಾರವಾಗಿ ಹೊಂದಾಣಿಕೆಗಳು ಬರ್ತಾ ಇಲ್ಲ. ಹೀಗಾಗಿ ಮೊನ್ನೆ ಜಗಳ ಆದಂತ ಸಂದರ್ಭದಲ್ಲಿ ಜಗಳ ತಾರಕಕ್ಕೇರಿದೆ. ಮನೆಯಲ್ಲಿ ಇದ್ದಂತ ಆಕಸ್ಟಿಕ್ ಮತ್ತು ರಾಡಗಳಿಂದ ತನ್ನ ತಂದೆಗೆ ಆತ ಮಾರಣಾಂತಿಕವಾಗಿ ಹಲ್ಲೆಯನ್ನು ಮಾಡಿದ. ತೀವ್ರ ರಕ್ತಸ್ರಾವವಾಗಿ ಮನೆಯಲ್ಲಿ ಕುಸ್ತು ಬಿದ್ದಿದ್ದಂತ ಮುನಿಕೃಷ್ಣವನ್ನು ಸ್ಥಳೀಯರು ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿದ್ರು. ಅದು 2 ದಿನಗಳ ಬಳಿಕ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿರುವಂತದ್ದು. ಸದ್ಯ ವಿಚಾರ ಗೊತ್ತಾದ ಬೆನ್ನಲ್ಲೇ ಇಂದಿರಾನಗರ ಪೊಲೀಸರು ಪ್ರಕರಣವನ್ನ ದಾಖಲು ಮಾಡಿಕೊಂಡು ಮೋಹನ್ ಕುಮಾರ್ ಮಗ ಏನಿದ್ದಾನೆ ಆರೋಪಿತ, ಆತನನ್ನು ಬಂಧಿಸಿ ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು. ಅಂದ್ರೆ ಒಟ್ಟಾರೆಯಾಗಿ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಆಸ್ತಿ ವಿಚಾರಕ್ಕೆ ಯಾವುದೇ ರಿಲೇಶನ್ಶಿಪ್ ಅಂದ್ರೆ ಸಂಬಂಧಕ್ಕೆ ಬೆಲೆನೇ ಇಲ್ಲ. ಅಪ್ಪ ಇಲ್ಲ ಅಮ್ಮ ಯಾರಿರ್ತಾರೆ, ಪೋಷಕರು ಅವರನ್ನೇ ಹತ್ಯೆ ಮಾಡುವಂತ ಹಂತಕ್ಕೆ ಬಂದಿರುವಂತದ್ದು. ಇಲ್ಲಿ ಮತ್ತೊಂದು ಅದೇ ರೀತಿಯ ಪ್ರಕರಣ ಆಗಿರುವಂತದ್ದು. ಸದ್ಯ ಈ ಪ್ರಕರಣಕ್ಕೆ ಇನ್ನೋರ್ವ ಮಗ ಕೂಡ ಜೊತೆಯಲ್ಲಿ ಇದ್ದ ಅನ್ನೋ ಮಾಹಿತಿಗಳಿರುವಂತದ್ದು. ಹೀಗಾಗಿ ಓರ್ವನು ಬಂಧಿಸಿ ಮತ್ತೋರ್ವ ನನ್ನ ವಿಚಾರಣೆಯನ್ನು ನಡೆಸ್ತಾ ಇರುವಂತದ್ದು. ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮ ಡೀಟೇಲ್ಸ್ಗೆ.
ನೋಡಿ, ಈ ಪ್ರಕರಣದ ಬಗ್ಗೆ ಡೀಟೇಲ್ಸ್ ನೋಡೋದಾದ್ರೆ BMTC ನಿವೃತ್ತ ಕಂಡಕ್ಟರ್ ಆಗಿದ್ದ ಮುನಿಕೃಷ್ಣಪ್ಪ ಈ ಹಿಂದೆ ತಂದೆ ಮಕ್ಕಳ ನಡುವೆ ಹಲವು ಬಾರಿ ಆಸ್ತಿಗಾಗಿ ಜಗಳ ಆಗಿತ್ತಂತೆ. ಶನಿವಾರ ರಾತ್ರಿ ಮೋಹನ್ ಕುಮಾರ್ ಮುನಿಕೃಷ್ಣಪ್ಪ ನಡುವೆ ಗಲಾಟೆ ಆಗಿದೆ. ಗಲಾಟೆ ವೇಳೆ ಹಾಕಿ ಸ್ಟಿಕ್ ರಾಡ್ನಿಂದ ಮಾರಣಾಂತಿಕವಾಗಿ ಹಲ್ಲೆ ಮಾಡಲಾಗಿದೆ. ಈ ಹಲ್ಲೆಯ ಪರಿಣಾಮ ರಕ್ತಸ್ರಾವದಿಂದ ಕುಸಿದು ಬಿದ್ದಿದ್ದ ಮುನಿಕೃಷ್ಣಪ್ಪ ಕೂಡಲೇ ಆಸ್ಪತ್ರೆಗೆ ದಾಖಲಿಸಿದ್ದ ಸ್ಥಳೀಯರು. ಖಾಸಗಿ ಆಸ್ಪತ್ರೆಯ ICUನಲ್ಲಿ ಚಿಕಿತ್ಸೆಯನ್ನು ಪಡೀತಾ ಇದ್ದ ಮುನಿಕೃಷ್ಣಪ್ಪ ಚಿಕಿತ್ಸೆ ಫಲಕಾರಿಯಾಗದೆ ಮುನಿಕೃಷ್ಣಪ್ಪ ಸಾವನ್ನಪ್ಪಿದ್ದಾರೆ. ಡೀಟೇಲ್ಸ್ ಆಗಿ ನಾವು ನೋಡೋದಾದ್ರೆ ಡೀಟೇಲ್ಡ್ ಆಗಿ ಏನಿದೆ ಅಂತಂದ್ರೆ ಹೆಂಗ್ ಗಲಾಟೆ ಶುರು ಆಯ್ತು, ಏನು ಗೆತ್ತ ಅಂತ. ಸೊ ತುಂಬಾ ದಿನಗಳಿಂದ ಈ ಆಸ್ತಿಗಾಗಿ ಗಲಾಟೆ ಅನ್ನೋದು ನಡೀತಾ ಇತ್ತು ಅನ್ನೋದು ಗೊತ್ತಾಗ್ತಾ ಇದೆ. BMTC ನಿವೃತ್ತ ಕಂಡಕ್ಟರ್ ಆಗಿದ್ರಂತೆ ಮುನಿಕೃಷ್ಣಪ್ಪ. ನೋಡಿ, ಅರ್ಧ ಅವರ ಜೀವನ ಮಕ್ಕಳಿಗೋಸ್ಕರ ಆಸ್ತಿ ಮಾಡಬೇಕು ಅಂತ ದುಡ್ದಿದ್ದಾರೆ. ಬಂದಿರೋ ಹಣದಲ್ಲಿ ಸೇವಿಂಗ್ಸ್ ಮಾಡಿಕೊಂಡು ಆಸ್ತಿ ಮಾಡಿದ್ದಾರೆ. ಈಗ ಅದೇ ಆಸ್ತಿ ಅವ್ರ ಪ್ರಾಣನೇ ಹೋಗೋ ಥರದಲ್ಲಿ ಮಾಡಿದೆ. ಹಾಗಾಗಿ ಮಕ್ಕಳಿಗೆ ಆಸ್ತಿ ಮಾಡಿದ್ದೀವಿ, ಅಷ್ಟು ಸೈಟ್ ಮಾಡಿದ್ದೀವಿ, ಇಷ್ಟು ಸೈಟ್ ಮಾಡಿದ್ದೀವಿ ಅನ್ನೋದಕ್ಕಿಂತ ಏನು ಸಂಸ್ಕಾರ ಕೊಟ್ಟು ಬೆಳೆಸಿದ್ದೀರಾ ಮಕ್ಕಳಿಗೆ ಅನ್ನೋದು ಮುಖ್ಯ ಆಗತ್ತೆ. ನಾಳೆ ದಿನ ಆಸ್ತಿಗೆ ಬಡ್ದಾಡ್ಕೊಂಡು ಸಾಯ್ತಾರೆ ಅಥವಾ ನಿಮ್ಮನ್ನು ಸಾಯಿಸ್ತಾರೆ. ಆದರೆ ಮಕ್ಕಳಿಗೆ ಏನು ಸಂಸ್ಕಾರ ಕೊಟ್ಟು ಬೆಳೆಸಿದ್ದೀವಿ ಅನ್ನೋದು ಮುಖ್ಯ ಆಗುತ್ತೆ.